ನಮಸ್ಕಾರ ರೀ. ಯಾವ ಊರು ತಮ್ಮದು? ಯಾವ ಜಿಲ್ಲೆ ನಿಮ್ದು? ಬಿಜಾಪುರ ಜಿಲ್ಲೆ ಅಲ್ಲ. ಈಗ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ಬಂದೋಗಿ? ಸರ್ ನಾವು ಒಂದು ತಿಂಗಳ ಆಯ್ತು. ಏನ್ ತೊಂದರೆ ಬಂದಿದ್ರಿ? ನಂದು ಸೀರಿಯಸ್ ಹಾಕಿತ್ತು ಸರ್. ಮಾಡಕ್ಕೆ ಜಲ್ದಿ ಮದುವೆ ಔಟ್ ಆಗ್ಬಿಟ್ಟಿತ್ತು ಸರ್. ಮದುವೆ ಆಗಿ ಏನು ರೀಸೆಂಟ್ ಮದುವೆ ನಿಮ್ದಾಗಿರೋದಲ್ವಾ? 2 ತಿಂಗಳಾಯ್ತು ಅಷ್ಟೇ. ಮದುವೆ ಆದಾಗ ನಿಮಗೆ ಸೇರ್ಲಿಕ್ಕೆ ಕಷ್ಟ ಆಗ್ಬಿಡೋದು, ಹೌದಲ್ಲ? ಹಂಗಾಗಿ ನೀವು ನಮ್ಮಲ್ಲಿ ಬಂದ್ರಿ. ಈಗ ನಿಮ್ಮಲ್ಲಿ 1 ತಿಂಗಳು ಮೆಡಿಸಿನ್ ತಗೊಂಡ್ರಿ. ತಗೊಂಡ್ಮೇಲೆ ಏನಾದ್ರು ಚೇಂಜಸ್ ಇದೆಯಾ? ಫುಲ್ ಚೇಂಜಸ್ ಇದೆ ಸರ್. ಇಂಪ್ರೂವ್ಮೆಂಟ್ ಇದೆಯಾ? ನಿಜ ಹೇಳ್ತಿದ್ದೀರಾ? ನಿಜವಲ್ಲ ಸರ್. ಇಲ್ಲಿ ಅಂತ ನಾ 2 ಸತಿ ಬರ್ತಾ ಇರಲಿಲ್ಲ ಸರ್. ನಾನು ಎಲ್ಲ ಸುತ್ತ ಅಲ್ಲೆಲ್ಲ ತಗೊಂಡಿದ್ದೆ ಸರ್. ಏನಾಗಿಲ್ಲ. ನಿಮ್ದು ತಗೊಂಡಿಂದ ನಾನು ಫುಲ್ ಎಲ್ಲ ಈಗ ಚೆನ್ನಾಗಿದೆ ಸರ್. ಸತ್ಯವಾಗ್ಲೂ ಹೇಳ್ತಾ ಇದ್ದೀರಾ? ಸರ್ ಸತ್ಯವಾಗ್ಲೂ ಚೆನ್ನಾಗಿದೆ ಸರ್. ದೇವರು ಪ್ರಮಾಣವಾಗಿ ಹೇಳ್ತಾರೆ. ಪ್ರಮಾಣವಾಗೂ ಸತ್ಯವಾಗಿದೆ ಸರ್. ಇಲ್ಲ ಅಂತ ನಾ ಈಗ ಅಲ್ಲಿಂದ ಒಳ್ಳೆ ಬರ್ತಾ ಇಲ್ಲ ಸರ್. ಫುಲ್ ಚೇಂಜ್ ಸರ್. ಸುಮ್ನೆ ಈಗ ಡಾಕ್ಟರ್ ಲಂಚ ಕೊಟ್ಟೇನು ವಿಡಿಯೋ ಮಾಡಿಸ್ತಾ ಇರಲ್ಲ. ಸತ್ಯ ತಾನೆ? ನಿಮಗೆ ಚಂದ ಆಗಿರೋದಕ್ಕೆ ಮತ್ತೆ ಇನ್ನೊಂದ್ಸರಿ ಗಡಿಸ್ತಾನ ಎಲ್ಲದೂ ಇಂಪ್ರೂವ್ಮೆಂಟ್ ಆಗಿದೆ. ಗಂಡ ಹೆಂಡತಿ ಚಂದ ಸೇರ್ತಿದ್ದೀರಿ. ಸಂಸಾರಿಕ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ. ಕರೆಕ್ಟ್ ತಾನೆ? ಮದುವೆ ಆಗ್ಬೇಕಾದ್ರೆ ಮೊದ್ಲೇ ಚಿಂತೆ ಐತಿ ಸರ್. ಯಾವ್ದೋ ಒಂದು ಮನೆ ಹೆಣ್ಮಗಳನ್ನ ಕರ್ಕೊಂಡು ಹೆಂಗೆ ಮಾಡ್ಕೊಂತ ಭಯ ಜಾಸ್ತಿ ಐತಿ ಸರ್. ನಿಮ್ಮಲ್ಲಿ ತಗೊಂಡಿಂದ ಎಲ್ಲ ಪೂರಾ ಕಂಪ್ಲೀಟ್ ಚೆನ್ನಾಗಿದೆ ಸರ್. ಇಬ್ರು ಖುಷಿಯಾಗಿದ್ದೀರಿ. ಸತ್ಯ ಸತ್ಯ. ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಏನಾದ್ರು? ಏನೂ ಇಲ್ಲ ಸರ್. ನಾನು ಬೇರೆ ಕಡೆ ಎಲ್ಲ ತಗೊಂಡ ಸರ್. ಒಂದು ಕಜ್ಜಿ ಟೈಪ್ ಮೈ ತುಂಬಾ ಅದು ಕಾಜುಗಳ ಇದ್ದು ಸರ್. ಬೇರೆ ಕಡೆ ತಗೊಂಡಾಗ ಈಗ ನಿಮ್ಮ ಔಷಧಿಗೆ ಏನು ಯಾವುದು ಇಲ್ಲಲ್ಲ? ಏನೂ ಇಲ್ಲ ಸರ್. ಎಲ್ರಿಗೂ ಬಹಳ ಜನಕ್ಕೆ ಅನುಕೂಲ ಆಗ್ತಾನೆ ಇದೆ ದೇವ್ರ ದಯೆಯಿಂದ. ಅದನ್ನ ನಾವು ಮಾಡ್ತಿದೀವಿ ಅಂತ ಹೇಳೋದಲ್ಲ. ಆಯುರ್ವೇದ ಚಿಕಿತ್ಸೆಯಲ್ಲಿ ಅಂತ ಒಳ್ಳೊಳ್ಳೆ ಮೆಡಿಸಿನ್ಸ್ ಋಷಿ ಮುನಿಗಳು ಬರೆದಿಟ್ಟಿರೋ ಅಂತದ್ದು. ಹಂಗಂತ ನಾನು ಯಾರಿಗೂ ಗ್ಯಾರಂಟಿ ವಾರಂಟಿ ಅನ್ನೋ ವರ್ಡ್ ಹೇಳಲ್ಲ. ನಿಮಗೂ ಹೇಳಿದ್ದೆ ನಾನು, ಹೌದಾ? ಹೇಳಂಗಿಲ್ಲ. ನನ್ನ ಪ್ರಯತ್ನ ಶಕ್ತಿ ಮೀರಿ ಮಾಡ್ತೇನೆ, ಮಿಕ್ಕಿದ್ದು ದೈವಿಚ್ಛೆ ಅಂತ ಹೇಳಿಕೊಟ್ಟಿದ್ವಿ. ಕರೆಕ್ಟ್ ಅಲ್ಲ? ಆಮೇಲೆ ಈಗ ಮೆಡಿಸಿನ್ ತಗೊಂಡಾಗ ಅಷ್ಟೇ ಗಡಿಸ್ತನ ಆಗೋದು, ಬಿಟ್ಟಾಗ ಕಮ್ಮಿ ಆಗೋದು ಹಂಗ ಏನಾರ ಆಗ್ತದ? ಇಲ್ಲಲ್ಲ. ಈಗ ಮೆಡಿಸಿನ್ ಮುಗಿದ ಎಷ್ಟು ದಿನ ಆಯ್ತು? ಔಷಧಿ ಖಾಲಿಯಾಗ 2 ತಿಂಗಳಾತ. ಔಷಧಿ ಖಾಲಿ ಆದ್ರೂ ಕೂಡ ಸ್ಟ್ರೆಂತ್ ಐತಿ. ಅದು ಇಂಪಾರ್ಟೆಂಟ್, ಹೌದಾ? ಔಷಧಿ ತಗೊಂಡಾಗ ಅಷ್ಟೇ ನಿಮ್ಮರುವಿಕೆ ಆಗೋದು ಆ ತರ ಇಲ್ಲ. ಔಷಧಿ ಖಾಲಿಯಾಗಿ 2 ತಿಂಗಳಾದ್ರೂ ಕೂಡ ನಿಮ್ಮ ಸ್ಟ್ರೆಂತ್ ಏನು ಕಮ್ಮಿ ಆಗಿಲ್ಲ. ಅದು ಇಂಪಾರ್ಟೆಂಟ್, ಹೌದಲ್ಲ? ಒಳ್ಳೆದ. ನಿಜ ಹೇಳ್ತಿದ್ರಲ್ಲ? ಥ್ಯಾಂಕ್ ಯು. ಒಳ್ಳೆದ.